ಸ್ಮಾರ್ಟ್ ವೀಕ್ ಅನ್ನೋ ಒಂದು ಸಂಸ್ಥೆ ಮುಖಾಂತರ ಕರುನಾಡ ಸಂಭ್ರಮ ಅನ್ನೋ ಒಂದು ಕನ್ನಡ ಆಚರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಒಂದು ಸ್ಮಾರ್ಟ್ ವೀಕ್ ಅನ್ನೋ ಸಂಸ್ಥೆ ಇವತ್ತು ಆನ್ಲೈನ್ ಉದ್ಯಮದಲ್ಲಿ ತುಂಬ ವೇಗವಾಗಿ ಬೆಳೀತಾ ಇದೆ. ಒಂದು ಕರ್ನಾಟಕದಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಇವತ್ತು ಭಾರತದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಸ್ತರಣೆ ಮಾಡ್ಕೊಂಡು ಬೆಳೀತಾ ಇದೆ. ಇವತ್ತು ಭಾಳ ಖುಷಿಯಾದಂಥ ವಿಚಾರ ಏನಕ್ಕೆಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ತುಂಬ ಕಷ್ಟ ಇದೆ, ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ. ಸೊ ತುಂಬ ಅನ್ಎಂಪ್ಲಾಯ್ಮೆಂಟ್ ಅಂತ ವ್ಯಕ್ತಿಗಳಿಗೆ ಒಂದು ಅವಕಾಶನ ಕೊಟ್ಟು ಅವ್ರನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಸಂಸ್ಥೆನ ಶುರು ಮಾಡಿದ್ವಿ. ಇವತ್ತು ಭಾಳ ಖುಷಿಯಾಯಿತು. ನಮ್ಮ ಕವಿರಾಜ್ ಸರ್ ಇರ್ಬೋದು, ಹಾಗೆ ನಮ್ಮ ಒಂದು ಚಲನಚಿತ್ರ ಇದರಿಂದ ಸುಮಾರು ಜನ ಸೆಲೆಬ್ರಿಟೀಸ್ಗಳೆಲ್ಲ ಬಂದಿದ್ದರು. ನಮ್ಮ ಕಂಪನಿಯ ಒಂದು ಮೂಲ ಉದ್ದೇಶ ನಮ್ಮ ಒಂದು ಬಡತನದಲ್ಲಿರುವಂಥ ವ್ಯಕ್ತಿಗಳಿಗೆ ಆ ಒಂದು ಬಡತನದಲ್ಲಿ ಇವತ್ತು ತುಂಬ ಜನ ವ್ಯಕ್ತಿಗಳು ಕಷ್ಟಪಡ್ತಾರೆ, ಆ ಒಂದು ವ್ಯಕ್ತಿಗಳಿಗೆ ಅವಕಾಶನ ಕೊಟ್ಟು ಬೆಳೆಸಬೇಕು ಅನ್ನೋದು. ಇವತ್ತು ಆನ್ಲೈನ್ ಅನ್ನೋ ಉದ್ಯಮ ಇವತ್ತು ಪ್ರಪಂಚದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅಂಥ ಒಂದು ಅದೇ ಉದ್ಯಮನ ನಾವು ಒಂದು ಕನ್ನಡಿಗನಾಗಿ ಇಲ್ಲಿ ಶುರು ಮಾಡಿ ಇವತ್ತು ತುಂಬ ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅನ್ನೋ ಒಂದು 4 ತಿಂಗಳಿಂದ ಶುರು ಮಾಡಿದ್ವಿ. ಇವತ್ತು ಆಲ್ರೆಡಿ 15,000 ಜನ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಅದೇ ಥರ ನಮ್ಮ ಒಂದು ಸಂಸ್ಥೆನಲ್ಲಿ ಒಂದು 4-5 ತಿಂಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಇವತ್ತಿನ ಸಂದರ್ಭದಲ್ಲಿ ಅವರು ಒಂದು ಅವರದೇ ಆದಂಥ ಒಂದು ಕೆಲಸದಲ್ಲಿ ಒಂದು ಅಚೀವ್ಮೆಂಟ್ನ ಮಾಡಿದರು. ಅವರಿಗೆ ಇವತ್ತು ಸುಮಾರು 4-5 ಜನ ವ್ಯಕ್ತಿಗಳಿಗೆ ಒಂದು ಬುಲೆಟ್ ಬೈಕ್ನ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ವಿ. ಅದರಲ್ಲಿ ಒಬ್ಬರಿಗೆ 4 ಲಕ್ಷ ಬೆಲೆ ಬಾಳುವಂಥ ಒಂದು BMW ಬೈಕನ್ನು ಸಹ ಕೊಟ್ಟಿದ್ವಿ. ಹಾಗೆ ನಮ್ಮ ಒಂದು ಆಹ್ವಾನಕ್ಕೆ ಬರ್ತೀನಿ ಅಂತೇಳಿ ಕನ್ನಡಿಗ ಉದ್ಯಮನ ಬೆಳೆಸಬೇಕು, ಕನ್ನಡಿಗನ ಬೆಳೆಸಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ನಮ್ಮ ಜೊತೆಗೆ ನಮ್ಮ ಕವಿರಾಜ್ ಸರ್ ಕೂಡ ಒಂದು ಕೈ ಜೋಡಿಸಿದ್ರು. ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಅವರು ಒಂದೆರಡು ಮಾತು ನಮ್ಮ ಒಂದು ಸಂಸ್ಥೆ ಮತ್ತು ಕರ್ನಾಟಕದ ಒಂದು ಇವತ್ತು ಖುಷಿಯಾಗಿದ್ದೀವಿ ಏನಂದರೆ ಕನ್ನಡಿಗರಲ್ಲಿ ಉದ್ಯಮಶೀಲತೆ ಕಮ್ಮಿ ಅಂತ ನಮ್ಮಲ್ಲೆಲ್ಲ ಒಂದು ಅಪವಾದ ಇದೆ. ಹಾಗಿರುವಾಗ ಆನ್ಲೈನ್ ಕಾಮರ್ಸ್ ಉದ್ಯೋಗಕ್ಕೆ ಕನ್ನಡ ಪ್ರೇಮಿ ಮತ್ತು ಕನ್ನಡಿಗರಾದಂಥ ದೀಪುಗೌಡ ಅವರು ಒಂದು ಸ್ಮಾರ್ಟ್ ವೀಕ್ ಅಂತ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಈ ಗೂಗಲ್ ಪೇ, ಫೋನ್ಪೇಯ ಥರದ ಒಂದು ಉದ್ಯಮ ಒಬ್ಬ ಕನ್ನಡಿಗ ಶುರು ಮಾಡಿರೋದು, ಕನ್ನಡಿಗರಿಗೆ ಉದ್ಯೋಗ ದೊರೆತಿರೋದು, ಕರ್ನಾಟಕದ ಹೆಚ್ಚಿನ ಹಣ ಹೊರಗೆ ಹರಿದು ಹೋಗದಂತೆ ನಮ್ಮವರ ಬಳಿಯಲ್ಲೇ ಉಳಿಯುವಂತೆ ಮಾಡುವಂಥ ಒಂದು ಕಾರ್ಯಕ್ಕೆ ಇವರು ಕೈ ಹಾಕ್ತಿರೋದು ನಿಜವಾಗೂ ಶ್ಲಾಘನೀಯ. ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ಜೊತೆ ಇವರ ರಾಜ್ಯೋತ್ಸವ ಆಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಎಲ್ಲ ಕನ್ನಡಿಗರು ಕನ್ನಡ ಉದ್ಯಮಗಳನ್ನು ದೊಡ್ಡ ಉದ್ಯಮ ಅಂತಲೇ ಅಲ್ಲ, ಕನ್ನಡದವರು ಅಂಗಡಿ ಇಟ್ಕೊಂಡ್ರೆ, ಹೋಟ್ಲ್ ಇಟ್ಕೊಂಡ್ರೆ ಅಲ್ಲಿ ಹೋಗಿ ವ್ಯವಹಾರ ಮಾಡಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತೇನೆ. ಜೊತೆಗೆ ಈ ಸ್ಮಾರ್ಟ್ ವೀಕ್ ಏನಿದೆ ದೊಡ್ಡ ಸಂಸ್ಥೆಯಾಗಿ ಇಡೀ ಪ್ರಪಂಚದಾದ್ಯಂತ ಹೆಸರು ಮಾಡುವಂಥ ಮಟ್ಟಿಗೆ ಬೆಳೀಲಿ ಅಂತ ಆರೈಕೆ ಮಾಡ್ತೀನಿ.